ಮಾತನಾಡುವ ಕಾಡು. ಪ್ರಾಚೀನ ಕಾವೇರಿಪುರದಲ್ಲಿ ಹಸಿರು ಬೆಟ್ಟಗಳು ಮತ್ತು ಮಿನುಗುವ ಸರೋವರಗಳ ಮಧ್ಯೆ ಮರತುವನ ಎಂಬ ಮಾಯಾವಿ ಕಾಡಿತ್ತು. ಅಲ್ಲಿನ ಜನರು ಮರತುವನದ ಮರಗಳು ರಹಸ್ಯಗಳನ್ನು ಹಾಡುತ್ತವೆ ಎಂದು ನಂಬುತ್ತಿದ್ದರು. ಕೆಲವರು ಅದು ಪೂರ್ವಜರ ಧ್ವನಿಗಳು ಎಂದರೆ, ಇತರರು ಅದನ್ನು ಪುರಾತನ ಜಾದುವಿನ ಪ್ರತಿಧ್ವನಿಗಳೆಂದು ನಂಬುತ್ತಿದ್ದರು. ಆ ಕಾಡಿನ ಅಂಚಿನಲ್ಲಿ 10 ವರ್ಷದ ಚಿಕ್ಕ ಹುಡುಗಿ ತಾರಾ ಮತ್ತು ಅವಳ 35 ವರ್ಷದ ಪ್ರಜ್ಞಾವಂತ ತಂದೆ ಗಣೇಶನ್ ವಾಸಿಸುತ್ತಿದ್ದರು. ಗಣೇಶನ್ ಹಸಿರು ಔಷಧಿ ತಯಾರಿಸಲು ಹೆಸರಾದ ವೈದ್ಯನಾಗಿದ್ದ. ಆದರೆ ಅವನಿಗೆ ತಾರಾಳಿಗಾಗಿ ಒಂದು ಕಟ್ಟುನಿಟ್ಟಿನ ನಿಯಮ ಇತ್ತು. ಮರತುವನಕ್ಕೆ ಒಬ್ಬಂಟಿಯಾಗಿ ಹೋಗ್ಬೇಡ ಎಂದು. ಆದರೆ ತಾರಾಳ ಹೃದಯ ಕೌತುಕದಿಂದ ತುಂಬಿತ್ತು. ಒಂದು ಸೊಂಪಾದ ಮಧ್ಯಾಹ್ನ, ಕಂಚಿನ ಕಿಟಕಿಯಂತೆ ಮಿನುಗುವ ಹೂವಿನ ಹದ್ದನ್ನು ಹಿಂಬಾಲಿಸುತ್ತಾ ತಾರಾ ಕಾಡಿನ ಅಂಚಿಗೆ ಬಂದಳು. ಹದ್ದಿನ ಸೊಬಗು ಅಜ್ರಪರಿಚಿತವಾಗಿತ್ತು. ತಂದೆಯ ಎಚ್ಚರಿಕೆಯನ್ನು ಮರೆತು ತಾರಾ ಅದರ ಹಿಂದೆ ಓಡಿದಳು. ತಾರಾ ಮರತುವನಕ್ಕೆ ಕಾಲಿಟ್ಟ ಕ್ಷಣದಲ್ಲಿ ಪ್ರಪಂಚವೇ ಬದಲಾಗಿದೆ. ಗಂಧದ ಕಡ್ಡಿ ಮತ್ತು ಕಾಡುಹೂಗಳ ಪರಿಮಳದ ಗಾಳಿ ತುಂಬಿತ್ತು, ಮತ್ತು ಪುರಾತನ ಮರಗಳಿಂದ ತಂಪಾದ ಬೆಳಕುಗಳು ನುಗ್ಗುತ್ತಿತ್ತು. ಚಿಟ್ಟೆಗಳ ಹಾಡು ಕಾತರವಾಗಿತ್ತು. ತಾರಾ ಇನ್ನಷ್ಟು ಮುಂದೆ ನಡೆದಾಗ ಸೌಮ್ಯ ಧ್ವನಿಯೊಂದು ಕೇಳಿಸಿತು. ತಾರಾ, ಬಾ ಎಂದು ಕಿವಿಯ ಬಳಿ ಚಿಮ್ಮಿತು. ತಾರಾ ಬೆಚ್ಚಿಬಿದ್ದಳು. ಯಾರು? ತಾರಾ ಕೇಳಿದಳು. ನಾವು ಮರವ ದೇವರುಗಳು, ಆ ಧ್ವನಿ ಉತ್ತರಿಸಿತು. ನೀನು ಶುದ್ಧ ಹೃದಯದವಳು. ನಿನ್ನನ್ನು ನಾವು ಮಹತ್ತರ ಕಾರ್ಯಕ್ಕಾಗಿ ಆರಿಸಿಕೊಂಡಿದ್ದೇವೆ. ಕಾಡು ರಹಸ್ಯಮಾರ್ಗವೊಂದನ್ನು ತೋರಿಸಿತು. ಅದು ಕ್ರಿಸ್ಟಲ್ ಚಿಂಚು ಪಕ್ಕಕ್ಕೆ ಹೋಗುತ್ತಿತ್ತು. ಅದರ ಮಧ್ಯದಲ್ಲಿ ಸುಂದರ ನೀಲ ಕುವಾಲು ಹೂವೊಂದು ತೇಲುತ್ತಿತ್ತು, ಯಾವುದೇ ರೋಗವನ್ನು ಗುಣಪಡಿಸಬಹುದಾದ ಪೌರಾಣಿಕ ಹೂವು. ಕಾಡಿನ ದೇವರುಗಳು ತಿಳಿಸಿದರು, ಕಾವೇರಿಪುರದ ಮೇಲೆ ಕತ್ತಲೆ ಬಿದ್ದಿದ್ದು, ಜನರು ಕಾಯಿಲೆಯಿಂದ ಕಂಗೆಟ್ಟಿದ್ದಾರೆ. ಈ ನೀಲ ಕುವಾಲು ಮಾತ್ರ ಅವರಿಗೆ ರಕ್ಷಣೆಯ ಆಶಾಕಿರಣ. ಆದರೆ ನಾನು ಕೇವಲ ಚಿಕ್ಕ ಹುಡುಗಿ, ತಾರಾ ಅನುಮಾನದಿಂದ ಹೇಳಿದಳು. ಧೈರ್ಯಕ್ಕೆ ವಯಸ್ಸಿನ ಪಟ್ಟು ಇಲ್ಲ, ಅದು ಮನಸ್ಸಿನಲ್ಲಿ ಇರುತ್ತದೆ ಎಂದು ದೇವರುಗಳು ಪ್ರೋತ್ಸಾಹಿಸಿದರು. ತಾರಾ ಧೈರ್ಯವಾಗಿ ನೀಲ ಕುವಾಲು ಹೂವನ್ನು ನಾಜೂಕಾಗಿ ಕಿತ್ತುಕೊಂಡಳು. ಕಾಡು ಕಂಪಿತವಾಯಿತು, ಮತ್ತು ಕತ್ತಲೆಯ ಹಾಳು ಗೂಗುಟೆಗಳು ಏಳುತ್ತಾ ಗರ್ಜಿಸಿದವು. ಕಳ್ಳಿ, ಕಳ್ಳಿ. ತಾರಾ ಎಷ್ಟು ಬೇಗ ಬೇಕೋ ಅಷ್ಟು ಓಡ್ತೊಡಗಿದಳು. ಕತ್ತಲೆಯ ನೆರಳು ಅವಳನ್ನು ಹಿಂಬಾಲಿಸುತ್ತಿತ್ತು. ಇಷ್ಟರಲ್ಲಿ ಒಂದು ದೀಪದ ಬೆಳಕು ಕತ್ತಲೆಯನ್ನು ಚೀರಿ ಹೊಳೆಯಿತು. ಕಾಡಿನ ಅಂಚಿನಲ್ಲಿ ಗಣೇಶನ್ ನಿಂತಿದ್ದ. ಅವನ ಕೈಗಳಿಂದ ಪವಿತ್ರ ಶಕ್ತಿ ಮಿನುಗುತ್ತಿತ್ತು. ಅಪ್ಪ, ಅಪ್ಪ. ತಾರಾ ಕಿರುಚಿತದಳು. ಗಣೇಶನ್ ಪೌರಾಣಿಕ ಮಂತ್ರಗಳನ್ನು ಜಪಿಸುತ್ತಾ, ಶಕ್ತಿಯುಳ್ಳ ಧ್ವನಿಯಲ್ಲಿ ಕತ್ತಲೆಯನ್ನು ಕರಗಿಸಿದನು. ಅವನು ತಾರಾಳನ್ನು ಅಪ್ಪಿಕೊಂಡು, ಹೆಮ್ಮೆ ತುಂಬಿದ ಕಣ್ಣುಗಳಿಂದ ನೋಡಿದನು. ನೀನು ಅದ್ಭುತ ಕೆಲಸ ಮಾಡಿದ್ದೀಯಾ, ತಾರಾ ಎಂದನು. ಅವನ ಧ್ವನಿಯಲ್ಲೊಂದು ನಡುಕು. ಈ ನೀಲ ಕುವಾಲು ನಮ್ಮ ಜನರನ್ನು ಉಳಿಸುತ್ತದೆ. ಅವರು ತಮ್ಮ ಊರಿಗೆ ಹಿಂತಿರುಗಿದರು. ಅಲ್ಲಿ ಗಣೇಶನ್ ನೀಲ ಕುವಾಲಿನಿಂದ ಶಕ್ತಿಯುತ ಔಷಧವನ್ನು ತಯಾರಿಸಿ ಜನರನ್ನು ಗುಣಪಡಿಸಿದನು. ತಾರಾಳ ಧೈರ್ಯದ ಕತೆ ಕಾವೇರಿಪುರದಲ್ಲಿ ಹರಡಿ, ಅವಳು ಧೈರ್ಯ ಮತ್ತು ಭರವಸೆಯ ಸಂಕೇತವಾದಳು.